ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು ಗುರುವಾರ ಫ್ರೆಂಡ್ಸ್, ಗುರುವಾರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ 11:30 ಬಂದಿದೆ, 11:30 ಆಗಿದೆ. ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ, ಇವತ್ತು ಗುರುವಾರ, ಇನ್ನೇನು ಶನಿವಾರ ನಮಗೆಲ್ಲ ಗೊತ್ತಿರೋ ಹಾಗೆ ಗಣಪತಿ ಹಬ್ಬ ಇದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಗಣೇಶನಿಗೆ ಅತಿ ಪ್ರಿಯವಾದಂಥ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಸಿಂಪಲ್ಲಾಗಿ ಯಾವ ಥರ ನಾವು ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಹಲವಾರು ರೀತಿಯ ನೈವೇದ್ಯಗಳನ್ನು ಕೊಡ್ತಾರೆ. ಅದರಲ್ಲಿ ಮೋದಕ, ಆಮೇಲೆ ಮತ್ತು ಪಂಚಕಜ್ಜಾಯ ಅಂತ ಹೇಳ್ಬಿಟ್ಟು, ಜೊತೆಗೆ ಸಿಹಿ ಕಡುಬು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ಏನು ಅಂತಂದರೆ, ತುಂಬ ಸಿಂಪಲ್ಲಾಗಿ ಫ್ರೆಂಡ್ಸ್, ನನಗೆ ಯಾವ ಥರ ಬರುತ್ತೋ ಆ ಥರ. ಯಾವುದನ್ನಂತಂದರೆ ಕಡಲೆಕಾಳು ಉಳಿಸಿ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ, ಅದನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದ್ರ ಜೊತೆಗೆ ಮತ್ತೆ ಈಗ ಹಬ್ಬ ಬಂತು ಅಂದ ತಕ್ಷಣ ಹೆಣ್ಮಕ್ಳಿಗೆಲ್ಲ ಏನಿರುತ್ತೆ ಮೈಂಡಲ್ಲಿ ಅಂತಂದರೆ, ಇನ್ನು ಹಬ್ಬ ಬಂತು, ನಾನು ಮನೆಯೆಲ್ಲ ಡೆಕೋರೇಷನ್ ಮಾಡ್ಕೋಬೇಕು, ಜೊತೆಗೆ ಹಬ್ಬದಲ್ಲಿ ಯಾವ ಥರ ಅಡುಗೆ ಮಾಡಬೇಕು, ಆಮೇಲೆ ದೇವರಿಗೆ ಯಾವ ಥರ ಪೂಜೆ ಮಾಡಿ ನೈವೇದ್ಯಗಳನ್ನು ಕೊಡಬೇಕು, ಆಮೇಲೆ ನಾನು ಹಬ್ಬದಲ್ಲಿ ಯಾವ ಥರ ರೆಡಿ ಆಗಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ನಾವು ದಿನಗಳನ್ನ ಕಳೆದ್ಬಿಡ್ತೀವಿ. ನೀವು ಕೂಡ ಇದೇ ಥರನೇ ಇರ್ತೀರಾ ಅನ್ನೋದಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನನಗೂ ತಿಳಿಸಿ ಯಾರ್ಯಾರು ಈ ಥರ ಎಲ್ಲ ಮಾಡ್ತೀವಿ. ಫೈನಲ್ ಆಗಿ ನಾವು ಎಲ್ಲ ಪೂಜೆ ನೈವೇದ್ಯ ಎಲ್ಲ ಮುಗಿಸಿ ನಾವೇನು ಅಂದ್ಕೊಂಡಿರ್ತೀವಲ್ಲ ರೆಡಿ ಆಗೋಣ ಅನ್ನೋದು, ಅದನ್ನು ಮರ್ತೇ ಹೋಗಿರ್ತೀವಿ. ನಾರ್ಮಲಾಗಿ ಹೆಂಗಿರ್ತೀವೋ ಅದೇ ಥರನೇ ಹಬ್ಬನ ಆಚರಣೆ ಮಾಡಿಬಿಡ್ತೀವಿ. ನಂದಂತೂ ಪ್ರತಿ ಸರಿ ಹಂಗೆ ಆಗುತ್ತೆ. ನೀವು ಕೂಡ ಇದೇ ಮಾಡ್ತೀರಾ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನಿಲ್ಲಿ ಕಡಲೆಕಾಳು ಉಸ್ಲಿ ಮಾಡೋಕ್ಕೆ ಇಲ್ಲಿ ಕಡಲೆಕಾಳನ್ನ ರಾತ್ರಿ ನೆನೆ ಇಟ್ಟಿದ್ದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಪ್ರಮಾಣದಲ್ಲಿ ನೆನೆ ಇಟ್ಟಿದ್ದೀನಿ. ಇದು ನೆನೆಸ್ಕೊಂಡಿರೋಂಥ ಕಡಲೆಕಾಳು. ಮತ್ತು ನೆಕ್ಸ್ಟ್ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಒಂದು ಚಿಟಿಗೆಯಷ್ಟು ಅರಿಶಿಣ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಇರೋಂಥ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಆಪ್ಷನಲ್ ಫ್ರೆಂಡ್ಸ್, ನಿಂಬೆ ಹುಳಿ ತೊಗೊಂಡಿದ್ದೀನಿ. ನಿಂಬೆ ಹಣ್ಣಿಂದು ರಸ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಮತ್ತು ಸಾಸಿವೆ ಕಾಳು, ಹಾಗೆ ಹಸಿಕಾಯಿ ತುರಿ, ಇದು ಇಂಪಾರ್ಟೆಂಟು. ಹಸಿಕಾಯಿ ತುರಿ ಒಂದು ಬೌಲ್ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಫ್ರೆಶ್ ಇಲ್ಲ, ಬಟ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಈಗ ಇಷ್ಟನ್ನು ತಗೊಂಡು ನಾನು ನೈವೇದ್ಯ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಈಗ ನಾನೇನು ಐಟಮ್ ತೋರಿಸಿನಲ್ಲ ಫ್ರೆಂಡ್ಸ್, ಏನೇನೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು, ಈಗ ಫಸ್ಟ್ ನಾನು ಕಡಲೆಕಾಳನ್ನ ನಾವು ವಿಜಲ್ ಹೊಡಿಸ್ಕೋಬೇಕು. ಇಷ್ಟು ಕಡಲೆಕಾಳು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು, ನೆನೆಸ್ಕೊಂಡಿದ್ದೆ ರಾತ್ರಿನೇ. ಈಗ ಈ ಕಡಲೆಕಾಳನ್ನ ಇದೆಲ್ಲ ಹಾಕ್ಬಿಟ್ಟು ಫಸ್ಟ್ 2 ವಿಜಲ್ ಹೊಡಿಸ್ಕೊತೀನಿ. ಈಗ ಕಡಲೆಕಾಳಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 2 ವಿಜಲ್ ಬಂದರೆ ಸಾಕು. ಯಾಕಂದರೆ ಕಡಲೆಕಾಳನ್ನ ನೆನೆಸಿದೀವಲ್ಲ ನಾವು, ಬೇಗನೆ ಮೆತ್ತಗಾಗ್ಬಿಡುತ್ತವೆ. ಹಾಗಾಗಿ 2 ವಿಜಲ್ ಹೊಡಿಸಿದ್ರೆ ಸಾಕಾಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ. ಈಗ 2 ವಿಜಲ್ ಬರೋವರೆಗೂ ಫ್ರೆಂಡ್ಸ್ ಇದನ್ನ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಾವು ಏನು ತೊಗೊಂಡಿದ್ದೀವಲ್ಲ ಅದಷ್ಟನ್ನು ಒಗ್ಗರಣೆ ಹಾಕೋಬೇಕು. ಇದು ವಿಜಲ್ ಬರಲಿ. ವಿಜಲ್ ಬಂದಮೇಲೆ ಮತ್ತೆ ನಾನು ಹೇಳ್ತೀನಿ. ಇವತ್ತು ನಮ್ಮ ಮನೆಯವರು ಫ್ರೀ ಇರೋದ್ರಿಂದ ಅವರೇ ವಿಡಿಯೋನ ಕ್ಯಾಪ್ಚರ್ ಮಾಡ್ತಿದ್ದಾರೆ. ವಿಡಿಯೋ ಅವರೇ ಮಾಡ್ತಿರೋದು. ಫಸ್ಟ್ ಸ್ಟ್ಯಾಂಡಲ್ಲಿ ಯೂಸ್ ಮಾಡ್ತಿದ್ದೆ ನಾನು. ಇದು ಸಿಂಪಲ್ ಆಗಿರುತ್ತಲ್ಲ, ಲೆಂತ್ ವಿಡಿಯೋ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ದಕ್ಕೆ, ಇಲ್ಲ ನಾನು ರೆಕಾರ್ಡ್ ಮಾಡ್ತೀನಿ ತಗ ಅಂತ ಹೇಳ್ಬಿಟ್ಟು ಅವರೇ ರೆಕಾರ್ಡ್ ಮಾಡ್ತಿದ್ದಾರೆ. ಖುಷಿ ಆಯಿತು, ಸಪೋರ್ಟ್ ಮಾಡ್ತಾರೆ ನನಗೆ ಯೂಟ್ಯೂಬ್ ಮಾಡೋದಕ್ಕೆ ಎಲ್ಲ. ತುಂಬಾ ಖುಷಿ ಅನಿಸುತ್ತೆ ಫ್ರೆಂಡ್ಸ್. ಯಾಕಂದರೆ ಮನೇಲಿ ನಾವು ಏನೇ ಮಾಡ್ತೀವಿ ಅಂತಂದ್ರೆ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನನ್ನ ವೀಡಿಯೋಸ್ ಎಡಿಟಿಂಗ್ ಎಲ್ಲ ಅವರೇ ಮಾಡೋದು. ಈಗ ವಿಸಲ್ ಬಂದಾಗಿದೆ ಫ್ರೆಂಡ್ಸ್. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ನಾವು ಹಿಂಗೆ ಚೀದ್ರೆ ಈ ಥರ ಮೆತ್ತಗಾಗಬೇಕದು. ಈ ಹದದಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ನೀರನ್ನು ಬಸ್ಕೊಳ್ಳೋಣ. ಯಾಕಂದರೆ ನಾವು ಒಗ್ಗರಣೆ ಹಾಕ್ತೀವಲ್ಲ, ಕಡಲೆಕಾಳಲ್ಲಿ ನೀರು ಇರಬಾರ್ದು. ಡ್ರೈ ಫ್ರೈ ಮಾಡ್ತೀವಲ್ಲ ಪೂಜೆಗೆ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನು ಈ ಕುಕ್ಕರಲ್ಲಿರೋಂಥ ನೀರನ್ನ ಬಸಿತಾ ಇದ್ದೀನಿ. ಈಗ ಇದು ತಣ್ಣಗಾಗೋಷ್ಟೊತ್ತಿಗೆ ನಾವು ಈ ಕಡೆ ಸೈಡಲ್ಲಿ ಒಗ್ಗರಣೆ ಹಾಕೋಣ. ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು. ಈಗ ಕಜ್ಜಾಯ ಮೋದಕ ಅವೆಲ್ಲ ಮಾಡ್ತೀವಲ್ಲ, ಅದು ಸ್ವಲ್ಪ ಕಷ್ಟ ಅನಿಸುತ್ತೆ ಮಾಡೋಕ್ಕೆ. ಹಾಗಾಗಿ ಇದನ್ನು ಈಸಿಯಾಗಿ ತುಂಬ ಬೇಗನೆ ಮಾಡ್ಕೋಬೋದು. ಟೈಮು ಕೂಡ ಬೇಕಾಗಲ್ಲ ಜಾಸ್ತಿ. ಈಗ ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ಕೊಂತ ಇದ್ದೀನಿ ನಾನು. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗಿದೆ ಫ್ರೆಂಡ್ಸ್. ಒಂದು ಚಿಟಿಗೆಯಷ್ಟು ಸಾಸಿವೆ ಸ್ವಲ್ಪ, ಆಮೇಲೆ ಕರಿಬೇವು,
ಒಗ್ಗರಣೆ ಮಾಡ್ತಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ನೆಕ್ಸ್ಟ್ ಈ ಕರಿಬೇವು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉದ್ದನೇ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ರೆ ನಮಗೆ ಸಿಗಲ್ವಲ್ಲ, ಅದು ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು, ತೆಗೆದಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಉದ್ದುದ್ದ ಹೆಚ್ಕೊಂಡಿದ್ದೀನಿ ನಾನು. ನೀಟಾಗಿ ಇವನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಏನೇ ಒಗ್ಗರಣೆ ಹಾಕ್ತಾ ಇದ್ದೀವಿ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಲ್ಲ, ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹೆಚ್ಚು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಇದು ಒಂದು ಟಿಪ್ಸ್. ನಾವೀಗ ಒಗ್ಗರಣೆ ಈಗ 2 ಮೆಣಸಿನ್ಕಾಯಿ ಖಾರ ಇರೋವು ಕೂಡ ಹಾಕಿದ್ವಿ ಅಂತಂದರೆ ಒಗ್ಗರಣೆ ಹಾಕಿದಾಗ ಫಸ್ಟ್ ಹಸಿಮೆಣ್ಸಿನ್ಕಾಯಿ ನೀಟಾಗಿ ಅದರಲ್ಲಿ ಫ್ರೈ ಆಗಿಬಿಡ್ತು ಅಂತಂದರೆ ಅದೇ ಖಾರ ಹಿಡಿಯುತ್ತೆ. ಯಾವುದಾಗಿರಲಿ, ನಾವು ಪಲ್ಯ ಮಾಡಲಿ ಏನಾದರೂ ಮಾಡಲಿ, ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕೋ ನೆಸೆಸಿಟಿ ಇರೋಲ್ಲ. ನೀಟಾಗಿ ಫ್ರೈ ಆಗಬೇಕು ಅದು ಎಣ್ಣೆಯಲ್ಲಿ. ನೀಟಾಗಿ ಫ್ರೈ ಆಯಿತು ಅಂದರೆ ಹಸಿಮೆಣ್ಸಿನ್ಕಾಯಿ ಅದಾಗಿ ಅದು ಖಾರ ಬಿಟ್ಕೊಳ್ಳುತ್ತೆ. ಈ ಥರ ನೀಟಾಗಿ ಫ್ರೈ ಆದಮೇಲೆ ಈಗ ಇದರಲ್ಲಿ ನೀರೇನು ಇಲ್ಲ. ಕಡಲೆಕಾಳೇನು ಬಸ್ತಿದ್ದಾನ ನಾನು, ನೀರು ಇದರಲ್ಲಿ ನೀರು ಏನೂ ಇಲ್ಲ ಫ್ರೆಂಡ್ಸ್. ಇದು ಡ್ರೈ ಇರಬೇಕು. ನಾವಿಲ್ಲಿ ನೈವೇದ್ಯಕ್ಕೆ ಇಡೋದ್ರಿಂದ ಸ್ವಲ್ಪ ನೀರೇನು ಹಾಕಬಾರ್ದು. ಹಾಗಾಗಿ ನಾನು ಫುಲ್ ನೀರನ್ನು ಬಸ್ಕೊಂಡಿದ್ದೀನಿ. ಈಗ ಕಡಲೆಕಾಳು ಹಾಕ್ಬಿಟ್ಟು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡೋಣ. ಕಡಲೆಕಾಳು ನೀಟಾಗಿ ಎಣ್ಣೆಯಲ್ಲಿ ಒಂದ್ಸಲಿ ಫ್ರೈ ಆಗಿಬಿಡ್ತು ಅಂತಂದರೆ ಅದೇನು ನಾವು ಉಚ್ಚಿ ಮಾಡಿರ್ತೀವಲ್ಲ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ತೀನಿ, ಬೇಯಿಸ್ತೀನಿ. ಇದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಯಿತು ಅಂತಂದರೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಬೋದು. ಇದು ಹಿಂಗೂ ಹಾಕ್ಬೋದು ಫ್ರೆಂಡ್ಸ್, ಅದು ಆಪ್ಷನಲ್. ಆಮೇಲೆ ಇದು ಅದಷ್ಟು ಮಿಕ್ಸ್ ಮಾಡಿದ ಮೇಲೆ ಫೈನಲ್ ಆಗಿ ನಾವು ಹಸಿ ಕೊಬ್ಬರಿ ತುರಿ ಏನಿರುತ್ತಲ್ಲ ಅದು ಹಾಕ್ಬಿಟ್ಟು ನಾವು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು. ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಕಲಸಿ ನಾವು ನೈವೇದ್ಯಕ್ಕೆ ಇಡಬಹುದು. ಈಗ 2 ನಿಮಿಷ ಆಗಿದೆ ಫ್ರೆಂಡ್ಸ್, ಓಪನ್ ಮಾಡ್ತಿದ್ದೀನಿ. ಇದು ನೀಟಾಗಿ ಎಣ್ಣೆಯಲ್ಲಿ ಡ್ರೈ ಆಗಿದೆ. ಈ ಥರ ಡ್ರೈ ಆದಮೇಲೆ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೆಕ್ಸ್ಟು ಅರಿಶಿನ ಪುಡಿ, ಈ ಥರ ನೀಟಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಈ ಟೈಮಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಲೋ ಫ್ಲೇಮಲ್ಲಿ ಇದೆ ಗ್ಯಾಸು. ಈಗ ಹಸಿಕಾಯಿ ತುರಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಮ್ಮ ಊಟದಲ್ಲಿ ನಾವು ಕಡಲೆಕಾಳು ತಿನ್ನೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಕಡಲೆಕಾಯಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ಫೈಬರು ಕೂಡ. ನಾವು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಮೊಳಕೆ ಕಟ್ಟಿ ಯೂಸ್ ಮಾಡಿದರೆ ಅದರಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಈ ಥರ ಅಷ್ಟು ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಒಂದು 5 ನಿಮಿಷ ಫ್ರೈ ಆಗಲದು. ಈಗ ಸ್ಟವ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ಆಫ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಲ್ಲ, ಈ ಥರ ರೆಡಿ ಆಗಿದೆ ನಮ್ಮದು ಕಡಲೆಕಾಳು ಉಸ್ಲಿ. ಈಗ ಇದಕ್ಕೆ ಫೈನಲ್ ಆಗಿ ರೆಡಿ ಆದಮೇಲೆ, ಇದು ಆಪ್ಷನಲ್ ಫ್ರೆಂಡ್ಸ್, ಇಂಗು ಮತ್ತು ನಿಂಬೆಹಣ್ಣಿನ ರಸ ಏನಿರುತ್ತಲ್ಲ ಇದು ಆಪ್ಷನಲ್ಲು. ನಾನು ಸ್ವಲ್ಪ ಹುಳಿ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಈಗ ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಈ ಸ್ಟವ್ ಆಫಲ್ಲಿದೆ. ಬಿಸಿ ಇದ್ದಾಗಲೇ ನಾವು ಹಾಕಿದ್ವಿ ಅಂತಂದರೆ ಕಹಿ ಬರುತ್ತೆ. ಹಾಗಾಗಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಕಡಲೆಕಾಳು ಉಸ್ಲಿ. ನೋಡಿ ಚೆನ್ನಾಗಿ ಬಂದಿದೆ. ಗಣಪತಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ನೈವೇದ್ಯಕ್ಕೆ ನಾವು ಇದನ್ನು ಮಾಡಿದ್ವಿ ಅಂತಂದರೆ ಚೆನ್ನಾಗಿರುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೇ, ತುಂಬ ಸಿಂಪಲ್ ಆಗಿ ತುಂಬ ಬೇಗನೆ ಮಾಡ್ಕೋಬಹುದು. ನಾವೇನಾದರೂ ಹಬ್ಬ ಅಥವಾ ಹರಿದಿನಗಳಲ್ಲಿ ಗಣಪತಿಗೆ ಮತ್ತು ಲಕ್ಷ್ಮಿಯರಿಗೂ ಕೂಡ ಇಷ್ಟವಾದ ನೈವೇದ್ಯ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದನ್ನು ಈ ಸಲ ಗಣೇಶ ಹಬ್ಬಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.